ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಸುಂಕ 2 ರೂಪಾಯಿ ಹೆಚ್ಚಳವಾಗಿದೆ. ಪೆಟ್ರೋಲ್ ಡೀಸೆಲ್ ಮೇಲಿನ ಸುಂಕ 2 ರು ಹೆಚ್ಚಳ. ಆದರೆ ಇದರಿಂದ ಜನರಿಗೆ ಬೆಲೆ ಏರಿಕೆಯ ಬರೆ ಇಲ್ಲ ಎಂದಿದೆ ಕೇಂದ್ರ. 2 ರೂಪಾಯಿ ಅಬಕಾರಿ ಸುಂಕ ಹೆಚ್ಚಿಸಿರುವಂತಹ ಕೇಂದ್ರ ಸರ್ಕಾರ. ಈ ನಿರ್ಧಾರದಿಂದ ಗ್ರಾಹಕರಿಗೆ ತೊಂದರೆಯಾಗುವುದಿಲ್ಲ. ಪೆಟ್ರೋಲ್ ಡೀಸೆಲ್ ಚಿಲ್ಲರೆ ಬೆಲೆಯಲ್ಲಿ ಹೆಚ್ಚಳವಿಲ್ಲ. ಅಬಕಾರಿ ಸುಂಕ ಹೆಚ್ಚಳ ಬೆನ್ನಲ್ಲೇ ಕೇಂದ್ರದಿಂದ ಸ್ಪಷ್ಟನೆ ಸಿಕ್ಕಿದೆ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಸ್ಪಷ್ಟನೆಯನ್ನ ಕೊಟ್ಟಿದೆ. ಮೊನ್ನೆಯಷ್ಟೇ ರಾಜ್ಯ ಸರ್ಕಾರ ಡೀಸೆಲ್ ಬೆಲೆಯನ್ನ ಹೆಚ್ಚಳ ಮಾಡಿತ್ತು. ಇದೀಗ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಕೇಂದ್ರ ಏರಿಕೆ ಮಾಡಿರುವುದರಿಂದ ನಮಗೇನಾದರೂ ಹೊರೆ ಆಗುತ್ತಾ ಅಂತ ಹೇಳಿ ಗ್ರಾಹಕರು ಚಿಂತೆಗೀಡಾಗಿದ್ರು. ಇದೀಗ ಕೇಂದ್ರದಿಂದಲೇ ಸ್ಪಷ್ಟನೆ ಸಿಕ್ಕಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಜನರಿಗೆ ಆತಂಕ ಹೆಚ್ಚಾಗಿತ್ತು. ಅಬಕಾರಿ ಸುಂಕ 2 ರೂಪಾಯಿ ಹೆಚ್ಚಳ ಆದ ತಕ್ಷಣ ಪೆಟ್ರೋಲ್ ಡೀಸೆಲ್ದು ಇದೀಗ ಕೇಂದ್ರದಿಂದ ಸ್ಪಷ್ಟನೆ ಸಿಕ್ಕಿದೆ. ಏನ್ ಹೇಳಿದ್ದಾರೆ ಅಂತ? ಹೌದು ಮಧುಶ್ರೀ, ಒಂದ್ ಕಡೆ ಜಾಗತಿಕವಾಗಿ ಅಮೆರಿಕ ಸುಂಕವನ್ನ ಏರಿಕೆ ಮಾಡಿರೋದ್ರಿಂದ ಒಂದು ಆತಂಕ ಸೃಷ್ಟಿಯಾಗಿದೆ. ಅದ್ರ ಜೊತೆಗೆ ಭಾರತ ಸರ್ಕಾರ ಕೂಡ 2 ರೂಪಾಯಿ ಅಬಕಾರಿ ಸುಂಕವನ್ನ ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲೆ ಏರಿಕೆ ಮಾಡಿರುವಂತಹ ಸುದ್ದಿ ಆಘಾತವನ್ನ ಮತ್ತೆ ಸರ್ಕಾರವೀಗ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದೆ. ಈ ಒಂದು 2 ರೂಪಾಯಿ ಅಬಕಾರಿ ಸುಂಕವನ್ನ ಹೆಚ್ಚಿಗೆ ಮಾಡಿರೋದ್ರಿಂದ ಗ್ರಾಹಕರ ಮೇಲೆ ಯಾವುದೇ ರೀತಿಯಾದಂತಹ ಪರಿಣಾಮ ಬೀರೋದಿಲ್ಲ, ಯಥಾಸ್ಥಿತಿಯಾಗಿ ಬೆಲೆ ಇರುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳಿದೆ. ಮುಖ್ಯವಾಗಿ ಇದನ್ನ ಹೇಗೆ ಈ ತರ ಸಾಧ್ಯ? 2 ರೂಪಾಯಿ ಅಬಕಾರಿ ಸುಂಕ ಹೆಚ್ಚಿದ್ರು ಕೂಡ ಗ್ರಾಹಕರ ಮೇಲೆ ಹೊರೆ ಯಾಕೆ ಬೀಳೋದಿಲ್ಲ ಅನ್ನೋದು ನೋಡಿದ್ರೆ, ಜಾಗತಿಕವಾಗಿ ಈಗ ಅಮೆರಿಕ ಇದು ಟ್ಯಾರಿಫ್ ಅನ್ನ ಏರಿಕೆ ಮಾಡಿರೋದ್ರಿಂದ ಜಾಗತಿಕವಾಗಿ ಪೆಟ್ರೋಲ್ ದರಗಳು ಕುಸಿತಾ ಇರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಅಬಕಾರಿ ಸುಂಕವನ್ನ ಭಾರತ ಸರ್ಕಾರ ಹೆಚ್ಚಿಗೆನ ಮಾಡಿದೆ. ಇದು ಹೆಚ್ಚಿಗೆನ ಮಾಡಿದ್ರು ಕೂಡ ಇದು ಯಾವುದೇ ರೀತಿಯಾಗಿ ಜನರಿಗೆ ಇದರ ಹೊರೆ ಬೀಳೋದಿಲ್ಲ. ಮತ್ತೆ ಈ ಹೊರೆಯನ್ನ ತೈಲ ಕಂಪನಿಗಳೇ ವಹಿಸ್ಕೊಳ್ಳಲಿವೆ ಅನ್ನುವಂತಹದ್ದು. ಮುಖ್ಯವಾಗಿ ಸಾರ್ವಜನಿಕ ತೈಲ ಕಂಪನಿಗಳೇನಿದೆ ಇದೇ ಈ ಒಂದು ಹೆಚ್ಚುವರಿ ಹೊರೆಯನ್ನ ಭರಿಸ್ತದೆ ಅನ್ನುವಂಥದ್ದನ್ನ ಸರ್ಕಾರ ಹೇಳಿದೆ. ಮುಖ್ಯವಾಗಿ ಜಾಗತಿಕವಾಗಿ ತೈಲ ಬೆಲೆ ಕುಸಿತಾ ಇದೆ. ತೈಲ ಬೆಲೆ ಕುಸಿತಾ ಇರೋದ್ರಿಂದ ಈಗ ಅಬಕಾರಿ ಸುಂಕವನ್ನ ಹೆಚ್ಚಿಗೆ ಮಾಡೋದ್ರಿಂದ ಇದು ಗ್ರಾಹಕರ ಮೇಲೆ ಹೊರೆ ಬೀಳೋದಿಲ್ಲ, ಬದಲಾಗಿ ಸರ್ಕಾರಕ್ಕೆ ಹೆಚ್ಚಿನ ಲಾಭವನ್ನ ತಂದುಕೊಡುತ್ತೆ ಅನ್ನುವಂಥದ್ದನ್ನ ಈಗ ಸರ್ಕಾರ ಹೇಳ್ತಾ ಇದೆ. ಮಧುಶ್ರೀ, ಧನ್ಯವಾದ ಹರೀಶ್ ತಮ್ಮ ಮಾಹಿತಿಗಾಗಿ.